ಸಾವಯವ ಸಕ್ಕರೆ ಅಥವಾ ಕಂಟ್ರಿ ಶುಗರ್ ಇದನ್ನು ಬಳಸಿ ಅವಲಕ್ಕಿ ಉಂಡೆಯನ್ನು ಮಾಡಿದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ಈ ಒಂದು ರಜಾ ಕಾಲದಲ್ಲಿ ಮಕ್ಕಳಿಗೆ ಆರೋಗ್ಯಯುತವಾದಂತಹ ತಿಂಡಿ ಮಾಡಿಕೊಡ್ಬೋದು. ಹಾಗಾದರೆ ಬನ್ನಿ ಹೇಗೆ ಮಾಡಿದೆ ಅಂತ ನೋಡೋಣ. ಈ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಸ್ವಲ್ಪ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಗೋಡಂಬಿ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಈಗ ತುಪ್ಪದಲ್ಲಿ ಒಂದು ಮೀಡಿಯಮ್ ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಗೋಡಂಬಿ ದ್ರಾಕ್ಷಿ ಹಾಕಲೇಬೇಕು ಅಂತ ಏನಿಲ್ಲ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ರೂ ನಡೆಯುತ್ತೆ. ಇದನ್ನು ಇವಾಗ ತೆಗೆದಿಡೋಣ. ಇದೇ ತುಪ್ಪಕ್ಕೆ ಇವಾಗ 1 ಗ್ಲಾಸ್ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಅವಲಕ್ಕಿ ಇದ್ರೂ ಓಕೆನೇ, ಅದು ದಪ್ಪ ಅವಲಕ್ಕಿ ಇರ್ಬೋದು ಅಥವಾ ಪೇಪರ್ ಅವಲಕ್ಕಿ ಆಗಿರ್ಬೋದು, ಯಾವುದಾದ್ರೂ ಸರಿಯೇ. ಈ ರೀತಿ ಮೀಡಿಯಮ್ ಉರಿಯಲ್ಲಿ ಅದನ್ನು ಗೋಲ್ಡನ್ ಫ್ರೈ ಆಗೋ ತನಕ, ಮೀಡಿಯಮ್ ಗೋಲ್ಡನ್ ಫ್ರೈ ಆಗೋ ತನಕ ಅದನ್ನು ನಾವು ಈ ರೀತಿ ಹುರ್ಕೋಬೇಕು. ಹುರಿತಾ ಇರಬೇಕಾದ್ರೇ ಅದು ಸ್ವಲ್ಪ ಅವಲಕ್ಕಿ ಬಂದು ಪುರಿ ಥರ ಒಂದು ಸ್ವಲ್ಪ ಉಬ್ಬುತ್ತೆ ನೋಡಿ. ಆ ರೀತಿ ಬಂದ ತಕ್ಷಣ ಮತ್ತು ಒಂದು ಮೀಡಿಯಮ್ ಗೋಲ್ಡನ್ ಫ್ರೈ ಆದ ತಕ್ಷಣ ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ಬಿಸಿಯೆಲ್ಲ ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಕು. ಯಾಕೆಂದರೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಈಗ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಈಗ ತಣ್ಣ ಆಗಿದೆ. ಇದನ್ನು ನಾನೀಗ ಮಿಕ್ಸಿ ಜಾರ್ಗೆ ಹಾಕಿರ್ತಾ ಇದ್ದೀನಿ. ಇದ್ರ ಜೊತೆಗೆ 4 ಏಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಇದು ಸ್ವೀಟ್ ಐಟಮ್ ಆಗಿರೋದ್ರಿಂದ ಏಲಕ್ಕಿನ ಹಾಕಿದ್ರೆ ಅದೊಂದೊಳ್ಳೆ ಅರೋಮಾ ಕೊಡುತ್ತೆ, ಅದು ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ರವೆ ಥರ ಇರಬೇಕು, ತುಂಬ ನೈಸಾಗಿ ಆಡಿಸ್ಕೊಳ್ಳೋಕೆ ಹೋಗಬೇಡಿ. ಈ ಒಂದು ರವೆ ಟೈಪ್ ಬಂದ ತಕ್ಷಣವೇ ಆಫ್ ಮಾಡಿ. ಈಗ ನಾನಿಲ್ಲಿ ಕಂಟ್ರಿ ಶುಗರ್ ಅಥವಾ ಸಾವಯವ ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ಈ ಗ್ಲಾಸ್ನಲ್ಲಿ 1 ಗ್ಲಾಸ್ ಅವಲಕ್ಕಿ ಯೂಸ್ ಮಾಡಿದೆ. ಇದೇ ಗ್ಲಾಸಲ್ಲಿ 3/4 ಗ್ಲಾಸ್ ಸಾವಯವ ಸಕ್ಕರೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಕೈ ಮುಷ್ಟಿ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಕೊಬ್ಬರಿ ಬದಲು ತೆಂಗಿನಕಾಯಿನಾದ್ರೂ ಕೂಡ ಬಳಸ್ಬೋದು. ಇದೆಲ್ಲ ಒಂದೊಳ್ಳೆ ಮಿಕ್ಸ್ ಆಗಲಿ ಅಂತ ಮಾತ್ರ ಇದನ್ನು ನಾನು ಈ ರೀತಿ ಮಿಕ್ಸಿ ಮಾಡ್ಕೊಂಡು ಬಂದಿರೋದು. ಇದು ಅವಲಕ್ಕಿನ ನಾವು ತರಿಯಾಗಿ ರುಬ್ಕೊಂಡು ಬಂದಿರೋದು. ಈಗ ಅದ್ರ ಜೊತೆಗೆ ನಾನು ಈ ಸಾವಯವ ಸಕ್ಕರೆ ಮತ್ತು ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಇದು ಆಲ್ರೆಡಿ ಮಿಕ್ಸ್ ಆಗಿದೆ. ಇದಕ್ಕೆ ಈಗಾಗಲೇ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ನಂದಿನಿ ತುಪ್ಪ ಹಾಕ್ತಾಯಿದ್ದೀನಿ. ಇದಾದ ನಂತರ ಸ್ವಲ್ಪ ಹಾಲನ್ನು ಬಿಸಿಗಿಟ್ಟು ಒಂದು ಉಗುರು ಬೆಚ್ಚಗೆ ಬಂದಮೇಲೆ ಹಾಲನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಬಿಸಿಯಾಗಿರುವಂಥ ಹಾಲು ಅಂದರೆ ಮೀಡಿಯಮ್ ಬಿಸಿ ಇರಬೇಕು. ಈಗ ಅದನ್ನು ನಾನು ಒಂದು 1 ಟೇಬಲ್ ಅಥವಾ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ನೀವು ಹೆಚ್ಚಾಗಿ ಹಾಕಿದ್ರೆ ಅದು ತುಂಬ ನೈಸಾಗಿ ಆವಾಗ ಉಂಡೆ ಹಿಡಿಲಿಕ್ಕೆ ಆಗೋದಿಲ್ಲ. ಅದರಿಂದ ಅಲ್ಲಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ಹಾಲನ್ನು ಯೂಸ್ ಮಾಡಬೇಕು. ಈಗ ನೋಡಿ, ಈಗ ಉಂಡೆಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಗೋಡಂಬಿಯನ್ನು ಸೇರಿಸಿ ಒಂದು ಅಲಂಕಾರಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇರೋದು. ನೋಡಿ, ಉಂಡೆ ಬಂದಿದೆ. ನಮ್ಮ ಅವಲಕ್ಕಿ ಉಂಡೆ ರೆಡಿಯಾಗಿದೆ. ಸೊ ಇದೇ ಥರ ಎಲ್ಲ ಅವಲಕ್ಕಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಬದಲು ತೆಂಗಿನಕಾಯಿ ತುರಿನ ಹಾಕ್ಬೋದು. ಆದರೆ ತೆಂಗಿನಕಾಯಿ ತುರಿನ 1-2 ನಿಮಿಷ ಬಾಣಲಿಲಿ ಫ್ರೈ ಮಾಡಿಬಿಟ್ಟು ಆ ನೀರಿನಂಶ ಎಲ್ಲ ಹೋದ್ಮೇಲೆ ಇದನ್ನು ಸೇರಿಸ್ಬೇಕು. ಸಾವಯವ ಸಕ್ಕರೆನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಇದ್ರ ಬದಲು ಸಕ್ಕರೆ ಯೂಸ್ ಮಾಡ್ಬೋದು. ಆದರೆ 1 ಗ್ಲಾಸ್ ಅವಲಕ್ಕಿಗೆ ಅರ್ಧ ಗ್ಲಾಸ್ ಸಕ್ಕರೆ ತಗೋಬೇಕು. ಒಂದು ವೇಳೆ ಬೆಲ್ಲ ಯೂಸ್ ಮಾಡ್ತೀನಿ ಸಕ್ಕರೆ ಬದಲಾಗಿ ಅಂದರೆ ಅದು ಕೂಡ ನಡೆಯುತ್ತೆ. ಅದರಲ್ಲೂ ಕೂಡ ಒಳ್ಳೆ ಬೆಲ್ಲ ಆಗಿದ್ದರೆ ಮಾತ್ರ ಅದನ್ನು ತುರಿದು ಈ ಥರ ಮಾಡಿ. ಆದರೆ ಸಾವಯವ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದ ಮಾಡಿರೋ ಅವಲಕ್ಕಿ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬಂತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ವಿದಿನ್ 10 to 15 ಮಿನಿಟ್ಸಲ್ಲೇ ಇದು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರುಚಿ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಟ್ರೈ ಮಾಡಿ.